ನಮಸ್ಕಾರ. ಬನ್ನಿ, ಇವತ್ತು ರಾಮಾಯಣದ ಮೂಲದ ಬಗ್ಗೆ ಮಾತಾಡೋಣ. ಇದೊಂದು ಕೇವಲ ಕಥೆಯಂತಲ್ಲ, ಇದೊಂದು ಇಡೀ ಸಂಸ್ಕೃತಿಯ ಅಡಿಪಾಯ. ಇದರ ಬೇರುಗಳು ಎಲ್ಲೆಲ್ಲಿವೆ ಅಂತ ಹುಡ್ಕೋಣ. ಈ ಪಯಣ ಶುರು ಮಾಡೋಕ್ಕೆ ಒಂದು ಅದ್ಭುತವಾದ ಮಾತಿದೆ. ಈ ಮಾತು ಕೇಳಿದ್ರೇ ಗೊತ್ತಾಗತ್ತೆ ರಾಮಾಯಣ ಅಂದ್ರೆ ಎಷ್ಟು ಆಳ, ಎಷ್ಟು ಪ್ರಶಾಂತ ಅಂತ. ಸರಿ, ಹಾಗಾದ್ರೆ ಈ ಕಥಾಸಾಗರಕ್ಕೆ ಇಳಿಯೋಣ. ಸರಿ, ಮೊದಲನೇದಾಗಿ ಈ ಕತೆ ಎಷ್ಟು ದೊಡ್ಡದು ಅಂತ ನೋಡೋಣ. ಅಂದ್ರೆ ರಾಮಾಯಣ ಕೇವಲ ಭಾರತಕ್ಕೆ ಸೀಮಿತವಾದ ಕಥೆ ಅಲ್ಲವೇ ಅಲ್ಲ. ಇದು ನಮ್ಮ ದೇಶದ ಗಡಿಗಳನ್ನು ದಾಟಿ ಇಡೀ ಜಗತ್ತಿನಲ್ಲಿ ಹೇಗೆ ತನ್ನದೇ ಆದ ಸ್ಥಾನ ಪಡ್ಕೊಂಡಿದೆ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ನೀವೇ ನೋಡಿ, ಇಂಡೋನೇಷ್ಯಾ, ಥೈಲ್ಯಾಂಡ್, ಅಷ್ಟೇ ಯಾಕೆ ರಷ್ಯಾದಲ್ಲೂ ಕೂಡ ರಾಮಾಯಣದ ಪ್ರಭಾವ ಇದೆ. ಇದೇನು ಸುಮ್ಮನೆ ಕಥೆಯಾಗಿ ಉಳಿದಿಲ್ಲ. ಯಾಕಂದ್ರೆ ಇದರಲ್ಲಿ ಬರೋ ಒಳ್ಳೆಯದು ಕೆಟ್ಟದರ ನಡುವಿನ ಹೋರಾಟ, ಕರ್ತವ್ಯ, ತ್ಯಾಗ, ಈ ಮೌಲ್ಯಗಳು ಯಾರಿಗೆ ತಾನೇ ಸಂಬಂಧಿಸಲ್ಲ ಹೇಳಿ. ಅದಕ್ಕೇನೆ ಇದು ಬೇರೆ ಬೇರೆ ದೇಶಗಳ ಸಂಸ್ಕೃತಿ, ಕಲೆ, ಜನಪದ ಕಥೆಗಳ ಭಾಗವಾಗಿ ಹೋಗಿದೆ. ಇದನ್ನ ಬರೀ ಒಂದು ಭಾಷಾಂತರ ಅಂತ ಹೇಳೋಕ್ಕಾಗಲ್ಲ. ಇದೊಂದು ರೀತಿ ಸಾಂಸ್ಕೃತಿಕ ಸೇತುವೆ ಇದ್ದ ಹಾಗೆ. ಹಾಗಾದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ರಾಮಾಯಣ ಬರೀ ಒಂದು ಧಾರ್ಮಿಕ ಗ್ರಂಥ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದೊಂದು ಸಾಂಸ್ಕೃತಿಕ ದಸ್ತಾವೇಜು. ಅಂದ್ರೆ ಇದು ಯಾವ ದೇಶ, ಜನಾಂಗ ಅಥವಾ ಧರ್ಮದ ಗಡಿಗಳಿಗೂ ಸಿಕ್ಕಿಹಾಕೊಳ್ಳಲ್ಲ. ಕರ್ತವ್ಯ, ತ್ಯಾಗ, ಪ್ರೀತಿ, ಈ ಥರದ ಪಾಠಗಳು ಇವತ್ತಿಗೂ ಎಂದೆಂದಿಗೂ ಎಲ್ಲರಿಗೂ ದಾರಿ ತೋರಿಸುತ್ತೆ. ಸರಿ, ಈಗ ಕಥೆಯ ಒಳಗಡೆ ಹೋಗೋಣ. ಕಥೆಯ ಹಿನ್ನೆಲೆ ಏನು? ಜಗತ್ತಿನಲ್ಲಿ ದುಷ್ಟತನ ತುಂಬಿ ತುಳುಕುತ್ತಿತ್ತು. ಎಲ್ಲಲ್ಲೂ ಕತ್ತಳ ಆವರಿಸಿತ್ತು. ಇಂತಹ ಸಮಯದಲ್ಲಿ ಒಬ್ಬ ಹೀರೋ ಬರಲೇಬೇಕಾದ ಪರಿಸ್ಥಿತಿ ಯಾಕೆ ಬಂತು? ಆ ಕತ್ತಲೆಗೆ ಕಾರಣ ರಾವಣ, ಲಂಕಾಧಿಪತಿ, ರಾಕ್ಷಸರಾಜ. ಅವನ ಅಧಿಕಾರ, ಅವನ ಅಹಂಕಾರಕ್ಕೆ ಮಿತಿನೇ ಇರಲಿಲ್ಲ. ಅವನನ್ನ ಹಿಡಿಯೋರು, ಕೇಳೋರು ಯಾರೂ ಇರಲಿಲ್ಲ. ನೋಡಿ, ರಾವಣನಿಗೆ ಬ್ರಹ್ಮ, ಮಹಾದೇವರಿಂದ ಒಂದು ವರ ಸಿಕ್ಕಿತ್ತು. ದೇವತೆಗಳಾಗ್ಲಿ ರಾಕ್ಷಸರಾಗ್ಲಿ ಯಾರಿಂದಲೂ ಅವನಿಗೆ ಸಾವು ಬರೋ ಹಾಗಿರ್ಲಿಲ್ಲ. ಆ ಶಕ್ತಿ ಬಂದಿದ್ದೇ ತಡ ಅವನ ಅಹಂಕಾರ ಮುಗಿಲ್ಮುಟ್ಟಿತ್ತು. ಮೂರೂ ಲೋಕಗಳನ್ನ ತನ್ನ ಹಿಡಿತದಲ್ಲಿಟ್ಕೊಂಡು ಕಾಟ ಕೊಡೋಕ್ ಶುರು ಮಾಡ್ದ. ಆದ್ರೆ ಅವನ ಅಹಂಕಾರದಲ್ಲೇ ಒಂದು ದೊಡ್ಡ ತಪ್ಪು ಮಾಡ್ದ. ಮನುಷ್ಯರು, ವಾನರರು ಇವರೆಲ್ಲ ತನಗಿಂತ ತುಂಬ ಕೀಳು, ಇವರಿಂದ ತನಗೇನೂ ಆಗಲ್ಲ ಅಂತ ಅನ್ಕೊಂಡ. ಅವರಿಂದ ರಕ್ಷಣೆ ಕೇಳೋದನ್ನೇ ಮರೆತುಬಿಟ್ಟ. ಅವನ ಪತನಕ್ಕೆ ಕಾರಣವಾದ ದೊಡ್ಡ ಲೂಪ್ಹೋಲ್ ಅದೇ ಆಗಿತ್ತು. ರಾವಣನ ಆಳ್ವಿಕೆಯಲ್ಲಿ ಇಡೀ ಜಗತ್ತೇ ನಲಗಿ ಹೋಗಿತ್ತು. ಸತ್ಯ, ಧರ್ಮ ಅನ್ನೋದಕ್ಕೆ ಬೆಲೆಯೇ ಇಲ್ಲದಂತಾಗಿತ್ತು. ಅವನ ಕ್ರೌರ್ಯವನ್ನ ಸಹಿಸೋಕ್ ಆಗದೆ ಭೂಮಿತಾಯಿ, ಋಷಿಮುನಿಗಳು, ದೇವತೆಗಳು ಎಲ್ಲರೂ ಸೇರಿ ಸಹಾಯಕ್ಕಾಗಿ ದೇವರ ಮೊರೆ ಹೋದ್ರು. ಆಗ ಆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಒಂದು ದಾರಿ ಕಾಣಿಸ್ತು. ನಿರಾಶೆಯ ಜಾಗದಲ್ಲಿ ಒಂದು ಭರವಸೆ ಮೂಡಿತು. ಯಾಕಂದ್ರೆ ಇಡೀ ಜಗತ್ತು ಮಾಡಿದ ಪ್ರಾರ್ಥನೆಗೆ ಉತ್ತರ ಸಿಕ್ಕೇ ಬಿಡ್ತು. ಈಗ ದೇವರು ಮಧ್ಯಪ್ರವೇಶಿಸೋ ಸಮಯ ಬಂದಿತ್ತು. ಒಂದು ಕ್ಷಣ ಯೋಚನೆ ಮಾಡಿ. ಎಲ್ಲೆಡೆ ಅಧರ್ಮ, ಕೆಟ್ಟದ್ದೇ ತುಂಬಿ ಹೋದಾಗ ಜನರಿಗೆ ಭರವಸೆ ಅನ್ನೋದು ಎಲ್ಲಿಂದ ಬರುತ್ತೆ? ಆ ಭರವಸೆಯ ಕಿರಣ ಯಾವುದು? ಅದಕ್ಕೆ ಉತ್ತರ ದೇವರೇ ಕೊಟ್ಟ ಒಂದು ವಾಗ್ದಾನ. ಕಷ್ಟದಲ್ಲಿದ್ದ ದೇವತೆಗಳು, ಋಷಿಗಳು ಎಲ್ರೂ ಹೋಗಿದ್ದು ಧರ್ಮದ ರಕ್ಷಕನಾದ ವಿಷ್ಣುವಿನ ಹತ್ರ. ಯಾಕಂದ್ರೆ ಸೃಷ್ಟಿಯ ಬ್ಯಾಲೆನ್ಸ್ ಕಾಪಾಡೋದು ಅವನ ಜವಾಬ್ದಾರಿ. ಆಗ ವಿಷ್ಣು ಒಂದು ಮಾತು ಕೊಟ್ಟ. ನಾನು ಮನುಷ್ಯನ ರೂಪದಲ್ಲಿ ಹುಟ್ಟುತ್ತೇನೆ. ಅಯೋಧ್ಯೆಯ ರಾಜ ದಶರಥನ ಮಗನಾಗಿ ಜನ್ಮ ತಾಳ್ತೇನೆ. ರಾವಣನ ಅಹಂಕಾರವೇ ಅವನ ದೌರ್ಬಲ್ಯ, ಅದನ್ನೇ ಅಸ್ತ್ರವಾಗಿ ಬಳಸಿ ಅವನನ್ನ ಸಂಹಾರ ಮಾಡ್ತೇನೆ ಅಂತ. ಇದೇ ಆ ದೈವಿಕ ವಾಗ್ದಾನ. ಆ ದೈವಿಕ ಯೋಜನೆ ಭೂಮಿ ಮೇಲೆ ನಿಜ ಆಗ್ಬೇಕಲ್ಲ, ಅದಕ್ಕೊಂದು ವೇದಿಕೆ ಬೇಕಿತ್ತು. ಹಾಗಾಗಿ ಇಡೀ ಬ್ರಹ್ಮಾಂಡದ ಸಂಘರ್ಷದ ಕಥೆ ಈಗೊಬ್ಬ ರಾಜನ ವೈಯಕ್ತಿಕ ನೋವಿನ ಕಥೆಯಾಗಿ ಬದಲಾಗುತ್ತೆ. ಆ ರಾಜನೇ ದಶರಥ. ಮಹಾನ್ ಸೂರ್ಯವಂಶದವನು. ಅಯೋಧ್ಯೆಯನ್ನ ಆಳ್ತಿದ್ದ. ಅವನತ್ರ ಎಲ್ಲಾಯ್ತು, ಪರಾಕ್ರಮ, ಸಂಪತ್ತು. ಆದ್ರೆ ಒಂದೇ ಒಂದು ಕರುಗು. ತನ್ನ ವಂಶವನ್ನ ಮುಂದೆ ತೆಗೆದುಕೊಂಡು ಹೋಗಕ್ಕೆ ಒಬ್ಬ ಮಗ ಇರಲಿಲ್ಲ. ಆ ಅರಮನೆಯಲ್ಲಿ ಮಕ್ಕಳ ನಗುವೇ ಕೇಳಿಸ್ತಿರ್ಲಿಲ್ಲ. ತನ್ನ ವಂಶ ಇಲ್ಲಿಗೆ ಮುಗಿದು ಹೋಗ್ಬಾರ್ದು ಅನ್ನೋದು ದಶರಥನ ದೊಡ್ಡ ಆಸೆ. ಆಗ ಅವನ ರಾಜಗುರು ವಶಿಷ್ಠರು ಒಂದು ಸಲಹೆ ಕೊಡ್ತಾರೆ. ಪುತ್ರಕಾಮೇಷ್ಟಿ ಯಾಗ ಮಾಡು ಅಂತ. ಅದೊಂದು ಮಕ್ಕಳನ್ನು ಪಡೆಯಲಿಕ್ಕಾಗೆ ಮಾಡು ವಿಶೇಷ ಯಜ್ಞ. ದಶರಥ ದೊಡ್ಡ ಋಷಿ ಋಷ್ಯಶೃಂಗರನ್ನ ಕರೆಸಿ ಆ ಯಾಗವನ್ನ ಮಾಡಿಸ್ತಾನೆ. ಆಗ ನೋಡಿ, ಆ ಯಜ್ಞದ ಪವಿತ್ರ ಬೆಂಕಿಯಿಂದ ದೇವದೂತನೊಬ್ಬ ಕೈಯಲ್ಲಿ ಒಂದು ಪಾಯಸದ ಪಾತ್ರ ಹಿಡಿದು ಹೊರಗೆ ಬರ್ತಾನೆ. ಆ ಒಂದು ಪಾಯಸ ಅದು ಕೇವಲ ದಶರಥನ ಆಸೆಯನ್ನಷ್ಟ ಪೂರೈಸಲಿಲ್ಲ, ಇಡೀ ಜಗತ್ತಿನ ಹಣೆಬರಹವನ್ನೇ ಬದಲಾಯಿಸಿತು. ಇಲ್ಲಿಂದ ಕಥೆ ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಡುತ್ತೆ. 4 ಸಹೋದರರು, ಒಂದೇ ಹಣೆಬರಹ.
ಆ ದೈವಿಕ ಪಾಯಸವನ್ನ ದಶರಥ ತನ್ನ 3 ಜನ ರಾಣಿಯರಿಗೆ ಹಂಚಿಕೊಡ್ತಾನೆ. ನಂತರ ರಾಣಿ ಕೌಸಲ್ಯಗೆ ರಾಮ, ಕೈಕೇಯಿಗೆ ಭರತ ಮತ್ತೆ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಹೀಗೆ 4 ರಾಜಕುಮಾರರು ಹುಟ್ಟುತ್ತಾರೆ. ಇದರಲ್ಲಿ ರಾಮ ವಿಷ್ಣುವಿನ ಪೂರ್ಣ ಅವತಾರ. ಉಳಿದ 3 ಜನ ಸಹೋದರರು ಕೂಡ ವಿಷ್ಣುವಿನ ದೈವಿಕ ಅಂಶಗಳೇ. ಇವರು ಬರೀ ಅಣ್ಣ ತಮ್ಮಂದಿರಾಗಿರಲಿಲ್ಲ. ಅವರ ನಡುವೆ ಇದ್ದ ಬಂಧ ಇದೆಯಲ್ಲ, ಅದು ತುಂಬಾನೇ ವಿಶೇಷ. ಅದರಲ್ಲೂ ರಾಮ ಲಕ್ಷ್ಮಣ ಒಂದು ಜೋಡಿ, ಭರತ ಶತ್ರುಘ್ನ ಇನ್ನೊಂದು ಜೋಡಿ. ಅವರನ್ನ ಒಂದೇ ಆತ್ಮ 2 ದೇಹ ಅಂತ ಹೇಳ್ತಾರೆ. ಅಂದ್ರೆ ಅವರನ್ನ ಬೇರೆ ಮಾಡೋಕೆ ಸಾಧ್ಯವೇ ಇರಲಿಲ್ಲ. ಹೀಗೆ ಆ 4 ರಾಜ್ಕುಮಾರರು ಹುಟ್ಟಿದಾಗ ಇಡೀ ಅಯೋಧ್ಯ ರಾಜ್ಯದಲ್ಲಿ ಹಬ್ಬದ ವಾತಾವರಣ. ಜನರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಯಾಕಂದ್ರೆ ಜಗತ್ತನ್ನ ಕಾಡ್ತಿದ್ದ ಕತ್ತಲೆ ಸರಿದು ಒಂದು ಹೊಸ ಭರವಸೆಯ ಸೂರ್ಯ ಹುಟ್ಟಿದ ಹಾಗಾಗಿತ್ತು. ಹಾಗಾದ್ರೆ ಈ ಕಥೆಯ ಮೂಲವನ್ನ ತಿಳಿಯೋ ಈ ಪಯಣವನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಕಥೆಗೆ ಸಾವಿರಾರು ವರ್ಷಗಳ ಕಾಲ ಇಡೀ ಮನುಕುಲವನ್ನೇ ರೂಪಿಸೋ ಶಕ್ತಿ ಎಲ್ಲಿಂದ ಬರುತ್ತೆ? ರಾಮಾಯಣದಂತಹ ಕಥೆಗಳು ಇವತ್ತಿಗೂ ನಮ್ಗೆ ಯಾಕೆ ಇಷ್ಟೊಂದು ಮುಖ್ಯ ಅನ್ಸುತ್ತೆ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.